ಈ ಪೀಳಿಗೆ ಎದುರಿಸುತ್ತಿರುವ ದೊಡ್ಡ ದೊಡ್ಡ ನೋವುಗಳು ಯಾವುದು ಅಂತಂದ್ರೆ ಈ ಒಂದು ನಾಟಕ ಜೀವನದಲ್ಲಿ ಬದುಕ್ತಾ ಇದೀವಿ. ಬರೀ ನಾಟಕ. ಅವಳಿಗೆ ಅವನ ಮೇಲೆ ಇಷ್ಟ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಅವನ ಹತ್ರ ಇರೋ ಆಸ್ತಿಗಂತೂ ಮದುವೆ ಆಗೋಗಿರ್ತಾಳೆ. ಇದೇ ಒಂದು ವಿಚಾರ ಒಂದು ಹೆಣ್ಣು ಮಗುಗೆ ಏನಾದ್ರೂ ಈ ರೀತಿ ಅವ್ನು ಕೊಲೆ ಮಾಡಿ ಬಿಸಾಕ್ಬಿಟ್ಟಿದ್ರೆ ಏನಾಗ್ತಾ ಇತ್ತು? ಗಂಡಿಗೆ ಏನು ಬೇಕಾದ್ರೂ ಆಗ್ಲೇ ಕೇಳೋರಿಲ್ಲ, ಹೆಣ್ಣು ಮಾತ್ರ ಸೇಫ್ ಅಂಡ್ ಸೆಕ್ಯೂರ್ ಆಗಿರ್ಬೇಕು. ಗಂಡು ಬೀದಿರ ಸಾಯ್ಲೆ, ಅವ್ನ್ ಗಂಡ್ರಿ ಸಾಯ್ಲೆ, ಹೆಣ್ಣು ಮುಟ್ಟಬಾರ್ದು. ನೋವು, ಮನಸ್ಸಿನೊಳಗಿರುವಂತಹ ನೋವು ಇದು, ಗಂಡಿನ ನೋವು. ಅರ್ಥ ಮಾಡ್ಕೊಳ್ಳಿ. ಒಬ್ಬ ಗಂಡು ಸಾವಿರಾರು ಕನ್ಸು ಕಟ್ಕೊಂಡು ಅವಳನ್ನ ಮದುವೆ ಆಗಿದ್ದ, ಆಕೆನೇ ಅವಳನ್ನ ಸಾಯಿಸ್ಬಿಟ್ರು ಅಂತಂದ್ರೆ ಏನ್ರಿ ಇದು? ನೋಡಿದೀವಿ ಈಗ ಒಂದ್ 6 ತಿಂಗಳು ಮುಂಚೆ ಹೋದ್ರೆ ಅತುಲ್ ಸುಭಾಷ್ ಅಂತ ಕಚಡ ಹೆಣ್ಮಕ್ಳನ್ನು ನೋಡಿದೀವಿ ನಾವು. ಹೆಣ್ಣು ಕುಲಕ್ಕೆ ಒಂದು ದೊಡ್ಡ ಅಪಮಾನ ಆಗ್ತಾ ಇದೆ. ಹೆಣ್ಣು ಕುಲ ಯಾವ ಒಂದು ಆಧಾರದ ಮೇಲೆ ನಿಮ್ಮನ್ನ ಪೂಜಿಸಲ್ಪಡ್ತಾ ಇದ್ರು, ಮಾತೆಯರು ಅಂತ ಗೌರವಿಸ್ತಾ ಇದ್ರು, ಆ ದೈವತನವನ್ನ ಕಳ್ಕೊಳ್ತಾ ಇದ್ದೀರಾ. ಇದಕ್ಕೆಲ್ಲ ಕಾರಣ ಎಲ್ಲಿ ಅಂತಂದ್ರೆ ಮತ್ತೆ ಹೋಗ್ತೀವಿ ನೋಡಿ, ಮತ್ತೆ ಹೇಳ್ತೀವಿ, ಸಂಸ್ಕಾರವನ್ನ ಸರಿಯಾಗಿ ಕಲಿಸಿ ಬೆಳೆಸಿರಲ್ಲ ಮನೇಲಿ. ಇಷ್ಟ ಬಂದಂಗೆ ಬಿಟ್ಬಿಟ್ಟಿರ್ತಾರೆ ನೋಡಿ, ಆಗ್ತದೆ. ಮಾನಸಿಕತೆ ಹಂಗೆ ಇರುತ್ತೆ. ನನ್ನ ಮಾತು ಅವ್ನು ಕೇಳ್ತಾ ಇಲ್ಲ ಅಂದ್ರೆ ಅವ್ನ ಮುಗಿಸ್ಬಿಡೋಣ ಅನ್ನೋ ಲೆವೆಲ್ಗೆ ಇಳಿತೀರಿ. ಅಥವಾ ಅಲ್ಲೊಬ್ಬ ಬಾಯ್ ಫ್ರೆಂಡ್ ಇರ್ತಾನೆ, ಅಥವಾ ಅಲ್ಲೊಂದು ಅಕ್ರಮ ಸಂಬಂಧ ಇರುತ್ತೆ, ಸಾವಿರಾರು ರೀಸನ್ಗಳಿರ್ತವೆ. ನಾನು ಸತ್ತಿರೋ ವಿಚಾರ ಮಾತ್ರ ಹೇಳ್ತಾ ಇದ್ದೇನೆ ರೀ. ಒಂದು ಗಂಡಿಗೆ ಆದಂತಹ ದೊಡ್ಡ ಅವಮಾನ, ಒಂದು ಗಂಡಿಗೆ ಆದಂತಹ ದೊಡ್ಡ ಮೋಸ. ಈ ದೇಶದಲ್ಲಿ ಗಂಡಿಗಾಗಿ ಒಂದು ಕಾನೂನು ಬರಲೇಬೇಕು. ಈ ದೇಶದಲ್ಲಿ ಗಂಡು ಬದುಕಬೇಕು ಅಂತಂದ್ರೆ ಇಂಥವ್ರನ್ನೆಲ್ಲ ಮಟ್ಟ ಹಾಕ್ಲೇಬೇಕು. ಅವಳಿಗೆ ಯಾರಿಗೆ ಕೊಲೆಯನ್ನು ಮಾಡಿದಾಳೆ ಅವಳಿಗೆ ಗಲ್ಲು ಶಿಕ್ಷೆಯನ್ನ ನೀಡಿ ಈ ದೇಶದಲ್ಲಿ ಗಂಡಿಗೋಸ್ಕರ ಕೂಡ ನ್ಯಾಯ ಇದೆ ಅನ್ನುವಂಥದ್ದು ಪ್ರೂವ್ ಆಗಬೇಕು.